ನಮಸ್ಕಾರ ಸ್ನೇಹಿತರೆ, ಅವಿ ಟೆಕ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಒಬ್ಬರು ಕಸ್ಟಮರು ನಮಗೆ ಕಾಲ್ ಮಾಡಿದರು. ರೆಫ್ರಿಜರೇಟರಲ್ಲಿ ಲೈಟ್ ಆನ್ ಆಗ್ತಾಯಿದೆ ಸರ್, ಬಟ್ ಕೂಲಿಂಗ್ ಆಗ್ತಾಯಿಲ್ಲ ಅಂತ ಹೇಳಿದ್ರು. ಅದು ಹೇಗಿದೆ, ಪ್ರಾಬ್ಲಮ್ ಏನಾಗಿರ್ಬೋದು ಅಂತಂದ್ಬಿಟ್ಟು ನಾವು ನೋಡೋಣ ಅಂಥೇಳಿ ಅವ್ರ ಮನೆಗೆ ಹೋದಾಗ ರೆಫ್ರಿಜರೇಟರ್ ಬಂದು ತುಂಬ ರೀಸನ್ಗಳಿಂದ ಕೂಲಿಂಗ್ ಆಗೋಲ್ಲ. ರೆಫ್ರಿಜರೇಟರಲ್ಲಿ ಪವರ್ ಸಪ್ಲೈ ಬೋರ್ಡ್ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಕೂಲಿಂಗ್ ಆಗೋಲ್ಲ, ಅಥವಾ ಅದರಲ್ಲಿ ಗ್ಯಾಸ್ ಲೀಕೇಜ್ ಏನಾರು ಆಗಿತ್ತು ಅಂತಂದು ಹೇಳಿದ್ರೆ ಕೂಲಿಂಗ್ ಆಗೋಲ್ಲ, ಅಥವಾ ಫ್ರೀಜರ್ ಬಾಕ್ಸ್ ಏನಾದ್ರು ಡ್ಯಾಮೇಜ್ ಆಗಿತ್ತು ಅಂತ ಹೇಳಿದ್ರೆ ಕೂಲಿಂಗ್ ಆಗೋಲ್ಲ, ಅಥವಾ ಈ ಥರ ತುಂಬ ರೀಸನ್ಗಳಿಂದ ಇದು ಕೂಲಿಂಗ್ ಆಗೋಲ್ಲ. ನಾವು ಅವ್ರ ಮನೆಗೆ ಹೋದಾಗ ಚೆಕ್ ಮಾಡಿದ್ವಿ. ಮೊದಲನೇದಾಗಿ ಸ್ವಿಚ್ ಆನ್ ಮಾಡಿದ್ವಿ, ಚೆಕ್ ಮಾಡಿದ್ವಿ. ಪವರ್ ಆನ್ ಆಗ್ತಾಯಿತ್ತು. ರೆಫ್ರಿಜರೇಟರಲ್ಲಿ ನಾವು ಅಬ್ಸರ್ವ್ ಮಾಡ್ದಂಗೆ ಪವರ್ ಆನ್ ಆಗಿತ್ತು, ಲೈಟ್ ಕೂಡ ಆನ್ ಆಗಿತ್ತು. ಅದೇ ಥರ ಫ್ರೀಜರ್ ಬಾಕ್ಸನ್ನು ನಾವು ಚೆಕ್ ಮಾಡಿದ್ವಿ. ಫ್ರೀಜರ್ ಬಾಕ್ಸಲ್ಲಿ ಯಾವುದೇ ಥರ ಡ್ಯಾಮೇಜ್ ಏನಾದರೂ ಆಗಿದೆಯಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತೇಳಿ ನಾವು ಅಬ್ಸರ್ವ್ ಮಾಡಿದ್ವಿ. ಯಾವುದೇ ಥರ ಪ್ರಾಬ್ಲಮ್ ಕೂಡ ಫ್ರೀಜರ್ ಬಾಕ್ಸರಲ್ಲಿ ಇರಲಿಲ್ಲ. ಆದರೂ ಮುಂದುವರೆದು ನಾವು ಏನಕ್ಕೆ ಇದು ಕೂಲ್ ಆಗ್ತಾಯಿಲ್ಲ ಅಂಥೇಳಿ ನಾವು ಚೆಕ್ ಮಾಡೋಕ್ಕೆ ಅಂತೇಳಿ ನಾವು ಹಿಂದೆಗಡೆ ಇದರ ಪವರ್ ಸಪ್ಲೈ ಬೋರ್ಡ್ ಇರುತ್ತೆ, ಆ ಪವರ್ ಸಪ್ಲೈ ಬೋರ್ಡನ್ನು ಬಿಚ್ಚಿ ಚೆಕ್ ಮಾಡೋಣ ಅಂಥೇಳಿ ಹೊರಟ್ವಿ. ಅದೇ ಥರ ಪವರ್ ಸಪ್ಲೈ ಬೋರ್ಡನ್ನು ಬಿಚ್ಚಬೇಕಾದ್ರೆ ಹಿಂದೆಗಡೆ 2 ಸ್ಕ್ರೂಗಳು ಮಾತ್ರ ಇರುತ್ತೆ. ಆ 2 ಸ್ಕ್ರೂಗಳನ್ನ ನಾವು ತೆಗೆದು ನಂತರ ಅದರಲ್ಲಿ 12 ಸ್ಕ್ರೂಗಳಿಂದ ಪವರ್ ಸಪ್ಲೈ ಬೋರ್ಡನ್ನು ಲಾಕ್ ಮಾಡಿರ್ತಾರೆ. ನಾವು ಜಸ್ಟ್ ಮನೆಯಲ್ಲಿ ಒಂದು ಸ್ಕ್ರೂ ಡ್ರೈವರ್ ಇತ್ತು ಅಂತ ಹೇಳಿದ್ರು ಕೂಡ ನಾವು ಕೂಡ ಮನೆಯಲ್ಲಿ ಇದನ್ನು ಮಾಡ್ಕೋಬೋದು. ಜಸ್ಟ್ ಅದನ್ನು ರಿಮೂವ್ ಮಾಡಿ, ನಾವು ಅದೇ ಮಿಷಿನ್ ಯೂಸ್ ಮಾಡಿದ್ದೀವಿ. ಮಿಷಿನ್ ಇಲ್ಲ ಅಂದರೂ ಪರವಾಗಿಲ್ಲ, ಅದಕ್ಕೆ ಜಸ್ಟ್ ಒಂದು ಸ್ಕ್ರೂ ಡ್ರೈವರ್ ಇತ್ತು ಅಂತ ಹೇಳಿದ್ರೆ, ಅದು ಒಂದು ಟೆಸ್ಟರ್ ಇತ್ತು ಅಂತ ಹೇಳಿದ್ರೆ ಅದರಲ್ಲಿ ರಿಮೂವ್ ಮಾಡ್ಬೋದು. ಅದನ್ನು ನಾವು ಓಪನ್ ಮಾಡಿ ನೋಡಿದಾಗ ನಮಗೆ ಒಳಗಡೆ ಕಂಡುವಂಥದ್ದು ಪವರ್ ಸಪ್ಲೈ ಬೋರ್ಡು ಬರ್ನ್ ಆಗಿತ್ತು. ಇದು ಮನೆಯಲ್ಲಿ ವೋಲ್ಟೇಜ್ ಫ್ಲಕ್ಚುಯೇಷನಿಂದ ಈ ಥರ ಆಗಿರುತ್ತೆ. ಅಂದರೆ ವೋಲ್ಟೇಜ್ ತುಂಬ ಜಾಸ್ತಿ ಬಂದು ಬೋರ್ಡು ಬರ್ನ್ ಆಗಿದೆ. ನಾವು ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಿದ್ವಿ, ಸರ್ ಈ ಬೋರ್ಡು ಬರ್ನ್ ಆಗಿದೆ, ನಾವು ಬೇರೆ ಬೋರ್ಡನ್ನು ತೊಗೊಬಂದು ಇದನ್ನು ಹಾಕ್ಬೇಕಂತೇಳಿ ಹೇಳಿ ಬಂದಿದ್ವಿ. ಅದೇ ಥರ ಬೇರೆ ಬೋರ್ಡನ್ನು ಅವ್ರು ಹಾಕಿದ್ರೆ ಈ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನಮಸ್ಕಾರ.